ನಮಸ್ಕಾರ ಧನುರಾಶಿಯವರೇ, ಜುಲೈ 2026 ನಿಮ್ಮ ಜೀವನದಲ್ಲಿ ಸಾಮಾನ್ಯ ತಿಂಗಳಾಗಿ ಉಳಿದಿಲ್ಲ. ಈ ತಿಂಗಳಲ್ಲಿ ನಿಮ್ಮ ಕಣ್ಣೆದುರೇ ಕೆಲವು ಸತ್ಯಗಳು ಬಹಿರಂಗವಾಗ್ತವೆ. ನಿಮ್ಮ ಒಳಿತಿಗಾಗಿ ಇದ್ದಂತೆ ಕಾಣುವ ಪ್ರತಿಯೊಬ್ಬರ ನಿಜವಾದ ಉದ್ದೇಶ ನಿಮಗೆ ಗೊತ್ತಾಗ್ತದೆ. ನಿಮ್ಮನ್ನ ನಗ್ತ ಮಾತನಾಡಿಸುವ ಕೆಲವರು ನಿಮ್ಮ ಹಿಂದೆ ಬೇರೆ ಮಾತುಗಳನ್ನ ಆಡ್ತಿರ್ತಾರೆ ಎಂಬ ಸತ್ಯ ಬೆಳಕಿಗೆ ಬರುತ್ತೆ ವೀಕ್ಷಕರೇ. ಇದುವರೆಗೆ ನೀವು ನಂಬಿದ್ದ ಕೆಲವರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಸಂಪೂರ್ಣವಾಗಿ ಬದಲಾಗುತ್ತೆ. ಅಷ್ಟೇ ಅಲ್ಲ, ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರ ತಿರುವು ಕೂಡ ಬರ್ತಾ ಇದೆ. ನೀವು ಬಹಳ ದಿನಗಳಿಂದ ಕಾಯ್ತಿದ್ದ ಒಂದು ವಿಷಯದ ಬಗ್ಗೆ ಸ್ಪಷ್ಟ ಉತ್ತರ ಸಿಗ್ತಾ ಹೋಗುತ್ತೆ. ಕೆಲವರಿಗೆ ಹೊಸ ಅವಕಾಶ ಸಿಗ್ತದೆ, ಕೆಲವರಿಗೆ ಹಳೆಯ ಸಮಸ್ಯೆಗೆ ಪರಿಹಾರ ಸಿಗ್ತದೆ, ಇನ್ನೂ ಕೆಲವರಿಗೆ ತಮ್ಮ ಜೀವನದಲ್ಲಿ ಯಾರು ನಿಜವಾಗಿ ತಮ್ಮವರು, ಯಾರು ಕೇವಲ ಸ್ವಾರ್ಥಕ್ಕಾಗಿ ಹತ್ತಿರ ಬಂದವರು ಎಂಬುದು ಕೂಡ ತಿಳಿತಾ ಹೋಗುತ್ತೆ ವೀಕ್ಷಕರೇ. ಈ ಜುಲೈ ತಿಂಗಳಲ್ಲಿ ನಡೆಯುವ ಒಂದು ಘಟನೆ ನಿಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸಲಾಗುತ್ತೆ. ಅದಕ್ಕಾಗಿಯೇ ಈ ವಿಡಿಯೋವನ್ನ ನೀವು ಕೊನೆವರೆಗೂ ನೋಡ್ಬೇಕು. ಯಾಕಂದ್ರೆ ವಿಡಿಯೋದ ಕೊನೆಯಲ್ಲಿ ಶ್ರೀ ಕುಬೇರ ದೇವರ ಕೃಪೆ ಪಡೆಯಲು ಮಾಡಬೇಕಾದ 2 ಅತ್ಯಂತ ಶಕ್ತಿಯುತ ದೈವಿಕ ಪರಿಹಾರಗಳನ್ನ ಕೂಡ ತಿಳಿಸ್ಕೊಡ್ತೇನೆ. ಈ 2 ಪರಿಹಾರಗಳು ನಿಮ್ಮ ಜೀವನದಲ್ಲಿ ಧನಾಕರ್ಷಣೆ, ಸಮೃದ್ಧಿ ಮತ್ತು ನೆಮ್ಮದಿಯನ್ನ ಹೆಚ್ಚಿಸ್ತವೆ ವೀಕ್ಷಕರೇ. ಆದ್ರಿಂದ ವಿಡಿಯೋವನ್ನ ಮಧ್ಯದಲ್ಲಿ ಬಿಡಕ್ ಹೋಗ್ಬೇಡಿ, ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರನ್ನ ಬರೆಯಿರಿ. ಓಂ ಕುಬೇರಾಯ ನಮಃ ಎಂದು ಕಮೆಂಟ್ ಮಾಡಿ. ಈಗ ಜುಲೈ ತಿಂಗಳಲ್ಲಿ ಧನುರಾಶಿಯವರ ಜೀವನದಲ್ಲಿ ನಡೆಯಲಿರುವ ಮಹತ್ತರ ಘಟನೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಧನುರಾಶಿಯವರು ಸ್ವತಂತ್ರ ಮನೋಭಾವದವರು, ಜೀವನವನ್ನ ದೊಡ್ಡ ದೃಷ್ಟಿಕೋನದಿಂದ ನೋಡುವವರು, ಹೊಸ ಅನುಭವಗಳನ್ನ ಇಷ್ಟಪಡುವವರು, ಸತ್ಯವನ್ನ ನೇರವಾಗಿ ಹೇಳುವರು, ಯಾರಿಗೂ ಕೆಟ್ಟದನ್ನ ಬಯಸದವರು, ತಮ್ಮ ಪರಿಶ್ರಮದಿಂದ ಜೀವನದಲ್ಲಿ ಮುಂದೆ ಬರಬೇಕೆಂಬ ಮನೋಭಾವ ಹೊಂದಿರುವಂತವರು. ಆದ್ರೆ ಒಂದು ವಿಷಯ ಧನುರಾಶಿಯವರ ಜೀವನದಲ್ಲಿ ಮತ್ತೆ ಮತ್ತೆ ನಡೆಯುತ್ತದೆ. ಅದು ಏನಂದ್ರೆ, ಧನುರಾಶಿಯವರ ಜೀವನದಲ್ಲಿ ಮತ್ತೆ ಮತ್ತೆ ನಡೆಯೋದು ಏನಪ್ಪಾ ಅಂತಂದ್ರೆ, ಆದ್ರೆ ಒಂದು ವಿಷಯ ಧನುರಾಶಿಯವರ ಜೀವನದಲ್ಲಿ ಮತ್ತೆ ಮತ್ತೆ ನಡೀತದೆ. ಅದು ಏನಪ್ಪಾ ಅಂತಂದ್ರೆ, ಅವ್ರು ಯಾರನ್ನ ನಂಬ್ತಾರೆ, ತಮ್ಮ ಮನಸ್ಸಿನಲ್ಲಿರುವ ಒಳ್ಳೆತನವನ್ನ ಇತರರಲ್ಲಿ ಹುಡುಕ್ತಾರೆ. ಇದರಿಂದ ಕೆಲವೊಮ್ಮೆ ತಪ್ಪು ವ್ಯಕ್ತಿಗಳಿಗೆ ಅವಕಾಶ ಸಿಗ್ತಾ ಹೋದಂಗೆ ಆಗತ್ತೆ. ಕೆಲವರು ಧನುರಾಶಿಯವರ ವಿಶ್ವಾಸವನ್ನ ಬಳಸ್ಕೊಳ್ತಾರೆ, ಕೆಲವರು ಸ್ನೇಹದ ಹೆಸರಿನಲ್ಲಿ ಹತ್ತಿರ ಬಂದು ತಮ್ಮ ಸ್ವಾರ್ಥವನ್ನ ಸಾಧಿಸ್ತಾರೆ. ಕಳೆದ ಕೆಲವು ತಿಂಗಳಿಂದ ನಿಮ್ಮ ಜೀವನದಲ್ಲಿ ನಡೆದ ಕೆಲವು ಘಟನೆಗಳು ಇದೇ ಪಾಠವನ್ನ ನಿಮಗೆ ಕಲಿಸಿವೆ. ಯಾರನ್ನಾದ್ರೂ ಅತಿಯಾಗಿ ನಂಬಿದಾಗ ಏನಾಗ್ತದೆ ಎಂಬ ಅನುಭವ ನಿಮಗೆ ಸಿಕ್ಕಿದೆ. ಕೆಲವು ಸಂಬಂಧಗಳು ನಿಮ್ಮ ನಿರೀಕ್ಷೆಯಂತೆ ಉಳಿಲಿಲ್ಲ. ಕೆಲವು ಮಾತುಗಳು ನಿಮ್ಮ ಮನಸ್ಸಿಗೆ ನೋವು ಕೂಡ ತಂದುಕೊಟ್ಟಿವೆ. ಕೆಲವು ವ್ಯಕ್ತಿಗಳ ವರ್ತನೆ ನಿಮ್ಮನ್ನ ಆಶ್ಚರ್ಯ ಕೂಡ ಗೊಳಿಸಿದೆ. ಆದ್ರೆ ಜುಲೈ ತಿಂಗಳು ಒಂದು ಹೊಸ ಅಧ್ಯಾಯವನ್ನ ಆರಂಭಿಸ್ತದೆ. ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳು ನಿಮ್ಮನ್ನ ಮತ್ತಷ್ಟು ಬಲಿಷ್ಠರನ್ನಾಗಿ ಮಾಡ್ತವೆ ವೀಕ್ಷಕರೇ. ನಿಮ್ಮ ಚಿಂತನೆ ಬದಲಾಗ್ತದೆ, ನಿಮ್ಮ ನಿರ್ಧಾರಗಳು ಬದಲಾಗ್ತವೆ, ನಿಮ್ಮ ಸುತ್ತಲಿರುವ ಜನರನ್ನ ನೋಡುವ ದೃಷ್ಟಿಕೋನ ಬದಲಾಗುತ್ತೆ. ಮುಖ್ಯವಾಗಿ ಈ ತಿಂಗಳಲ್ಲಿ ದೇವರ ಕೃಪೆಯಿಂದ ಕೆಲವು ಗುಪ್ತ ಸತ್ಯಗಳು ನಿಮ್ಮ ಮುಂದೆ ಬರ್ತಾ ಹೋಗ್ತವೆ. ಇದುವರೆಗೆ ಅರ್ಥವಾಗದಿದ್ದ ಹಲವಾರು ಸಂಗತಿಗಳಿಗೆ ಉತ್ತರ ಸಿಗುವಂತ ಟೈಮ್ ಅಂತಾನೆ ಹೇಳ್ಬೋದು. ಈ ಉತ್ತರಗಳೇ ನಿಮ್ಮ ಮುಂದಿನ ಯಶಸ್ಸಿನ ಅಡಿಪಾಯವಾಗಬಹುದು ವೀಕ್ಷಕರೇ. ಜುಲೈ ತಿಂಗಳ ಆರಂಭದಿಂದಲೇ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಒಂದು ವಿಭಿನ್ನ ಶಕ್ತಿಯಾಗಿ ಕಾಣಿಸುತ್ತೆ. ಕೆಲವರು ನಿಮ್ಮೊಂದಿಗೆ ಹೆಚ್ಚು ಸ್ನೇಹದಿಂದ ವರ್ತಿಸಲು ಪ್ರಯತ್ನಿಸ್ತಾರೆ, ಕೆಲವರು ನಿಮ್ಮ ಜೀವನದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಲು ಪ್ರಯತ್ನಿಸ್ತಾರೆ, ಕೆಲವರು ನಿಮ್ಮ ಯೋಜನೆಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಏಕೆಂದ್ರೆ ಈ ತಿಂಗಳಲ್ಲಿ ನಿಮ್ಮ ಹಿತಶತ್ರುಗಳು ಹೆಚ್ಚು ಸಕ್ರಿಯರಾಗ್ತಾರೆ. ಅವರು ನೇರವಾಗಿ ನಿಮ್ಮ ವಿರುದ್ಧ ನಿಲ್ಲೋದಿಲ್ಲ, ಬದಲಾಗಿ ನಿಮ್ಮೊಂದಿಗೆ ಸ್ನೇಹದಿಂದ ಮಾತಾಡ್ತಾರೆ, ನಿಮ್ಮ ಒಳಿತಿಗಾಗಿ ಸಲಹೆ ನೀಡುವಂತೆ ಕಾಣಿಸ್ತಾರೆ. ಆದ್ರೆ ಅವರ ಉದ್ದೇಶ ಮಾತ್ರ ಬೇರೆ ಇರುತ್ತೆ. ನೀವು ಹೇಳುವ ಮಾತುಗಳನ್ನ ಅವರು ಬೇರೆ ಕಡೆ ತಲುಪಿಸ್ತಾರೆ, ನಿಮ್ಮ ಯೋಜನೆಗಳನ್ನ ಇತರರಿಗೆ ಹೇಳ್ತಾರೆ, ನಿಮ್ಮ ಯಶಸ್ಸನ್ನ ನೋಡಿ ಅಸೂಯೆ ಪಡ್ತಾರೆ, ನಿಮ್ಮ ಬೆಳವಣಿಗೆಯನ್ನ ಸಹಿಸಿಕೊಳ್ಳಲು ಅವರಿಗೆ ಸಾಧ್ಯ ಆಗೋದಿಲ್ಲ. ಧನುರಾಶಿಯವರೇ, ಈ ಕಾರಣದಿಂದ ಜುಲೈ ತಿಂಗಳಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಎಲ್ಲರೊಂದಿಗೆ ಹಂಚಿಕೊಳ್ಬೇಡಿ. ನಿಮ್ಮ ಭವಿಷ್ಯದ ಯೋಜನೆಗಳನ್ನ ರಹಸ್ಯವಾಗಿಡಿ. ನಿಮ್ಮ ಗುರಿಗಳ ಬಗ್ಗೆ ಕಡಿಮೆ ಮಾತಾಡಿ, ನಿಮ್ಮ ಸಾಧನೆಗಳು ಮಾತಾಡ್ಬೇಕಾಗತ್ತೆ. ಈ ತಿಂಗಳಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ನಿಮ್ಮನ್ನ ತುಂಬಾ ದಿನಗಳಿಂದ ಗೊಂದಲಕ್ಕೀಡು ಮಾಡ್ತಿದ್ದ ವ್ಯಕ್ತಿಯೊಬ್ಬರ ನಿಜವಾದ ಮುಖ ನಿಮಗೆ ಗೊತ್ತಾಗತ್ತೆ. ಅವರು ಯಾಕೆ ಹಾಗೆ ವರ್ತಿಸ್ತಿದ್ರು ಎಂಬುದು ಅರ್ಥವಾಗ್ತಾ ಹೋಗುತ್ತೆ. ಆದ್ರೆ ನಿಜವಾದ ಉದ್ದೇಶ ಬೆಳಕಿಗೆ ಬರುತ್ತೆ. ಆ ಅರಿವು ಮೊದಲಿಗೆ ನಿಮಗೆ ಆಶ್ಚರ್ಯ ಕೂಡ ಉಂಟು ಮಾಡುತ್ತೆ ವೀಕ್ಷಕರೇ. ನಂತರ ಅದೇ ಅರಿವು ನಿಮಗೆ ಶಕ್ತಿಯನ್ನ ನೀಡುತ್ತೆ. ಏಕೆಂದ್ರೆ ನೀವು ಯಾರನ್ನ ನಂಬಬೇಕು ಮತ್ತು ಯಾರಿಂದ ದೂರ ಇರಬೇಕು ಎಂಬ ಸ್ಪಷ್ಟತೆ ಪಡ್ಕೊಳ್ತೀರಾ ವೀಕ್ಷಕರೇ. ಜುಲೈ ತಿಂಗಳ 2ನೇ ವಾರದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶದ ಬಾಗಿಲು ತೆರೆದುಕೊಳ್ಳುತ್ತೆ. ನೀವು ನಿರೀಕ್ಷಿಸಿದ ವ್ಯಕ್ತಿಯೊಬ್ಬರು ನಿಮಗೆ ಸಹಾಯ ಮಾಡ್ತಾರೆ. ಒಂದು ಹೊಸ ಸಂಪರ್ಕ ನಿಮ್ಮ ಭವಿಷ್ಯಕ್ಕೆ ಲಾಭವನ್ನ ತಂದುಕೊಡುತ್ತೆ. ಇದುವರೆಗೆ ನಿಂತಿದ್ದ ಒಂದು ಕೆಲಸ ಮತ್ತೆ ಚಲನೆ ಪಡೆಯುತ್ತದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತದೆ, ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಕೂಡ ಗಟ್ಟಿಯಾಗ್ತದೆ. ನೀವು ಹಿಂದಿನಂತೆ ಗೊಂದಲದಲ್ಲಿ ಉಳಿಯೋದಿಲ್ಲ. ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂಬುದು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಕುಟುಂಬ ಜೀವನದಲ್ಲಿಯೂ ಕೆಲವು ಪ್ರಮುಖ ಬೆಳವಣಿಗೆಗಳು ನಡೀತವೆ. ಕುಟುಂಬ ಸದಸ್ಯರ ನಡುವೆ ಇದ್ದ ಕೆಲವು ತಪ್ಪು ಕಲ್ಪನೆಗಳು ಕೂಡ ದೂರವಾಗ್ತವೆ. ನೀವು ಬಹಳ ದಿನಗಳಿಂದ ಹೇಳಲು ಬಯಸಿದ್ದ ಒಂದು ವಿಷಯದ ಬಗ್ಗೆ ಮುಕ್ತವಾಗಿ ಮಾತನಾಡುವ ಅವಕಾಶ ಸಿಗ್ತದೆ. ಮನೆಯ ಹಿರಿಯರಿಂದ ಒಂದು ಮುಖ್ಯ ಸಲಹೆ ಸಿಗತ್ತೆ. ಆ ಸಲಹೆ ಮುಂದಿನ ದಿನಗಳಲ್ಲಿ ನಿಮಗೆ ದೊಡ್ಡ ಲಾಭ ಕೂಡ ತರ್ತದೆ ವೀಕ್ಷಕರೇ. ಕೆಲವು ಧನುರಾಶಿಯವರಿಗೆ ದೂರದ ಸಂಬಂಧಿಕರಿಂದ ಶುಭ ಸುದ್ದಿ ಸಿಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣಗೊಳ್ಳುತ್ತೆ. ಮನೆಗೆ ಹೊಸ ವಸ್ತು ಖರೀದಿಸುವ ಯೋಗ ಕೂಡ ಕಾಣಿಸ್ತಾ ಇದೆ ವೀಕ್ಷಕರೇ.
ಸ್ನೇಹಿತರ ವಿಷಯದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಅಗತ್ಯವಾಗ್ತದೆ. ಎಲ್ಲರೂ ನಿಮ್ಮ ಒಳಿತನ್ನ ಬಯಸುವುದಿಲ್ಲ ವೀಕ್ಷಕರೇ. ಕೆಲವರು ನಿಮ್ಮ ಯಶಸ್ಸನ್ನ ನೋಡಿ ನಗ್ತಾರೆ, ಆದ್ರೆ ಮನಸ್ಸಿನಲ್ಲಿ ಬೇರೆ ಭಾವನೆ ಇಟ್ಕೊಂಡಿರ್ತಾರೆ. ಆದ್ರಿಂದ ಈ ತಿಂಗಳಲ್ಲಿ ಜನರನ್ನ ಅವರ ಮಾತುಗಳಿಂದ ಅಲ್ಲ, ಅವರ ಕಾರ್ಯಗಳಿಂದ ಅಳೆಬೇಕಾಗತ್ತೆ. ಜುಲೈ ತಿಂಗಳ ಮಧ್ಯಭಾಗದಲ್ಲಿ ಒಂದು ಮಹತ್ತರ ಬದಲಾವಣೆ ನಡೀತದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಉತ್ತರ ಸಿಗ್ತಾ ಹೋಗುತ್ತೆ ವೀಕ್ಷಕರೇ. ಅದು ಉದ್ಯೋಗಕ್ಕೆ ಸಂಬಂಧಪಟ್ಟಿರಬಹುದು, ವ್ಯವಹಾರಕ್ಕಾಗಿರ್ಬೋದು, ಕುಟುಂಬಕ್ಕಾಗಿರ್ಬೋದು, ಅಥವಾ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಿರಬಹುದು. ಆ ಉತ್ತರ ಬಂದ ನಂತರ ನಿಮ್ಮ ಜೀವನದ ದಿಕ್ಕು ಸ್ಪಷ್ಟವಾಗ್ತದೆ. ನಿಮ್ಮೊಳಗೆ ಹೊಸ ಉತ್ಸಾಹ ಮೂಡ್ತದೆ, ಹೊಸ ಕನಸುಗಳು ಹುಡ್ತವೆ, ಹೊಸ ಗುರಿಗಳು ರೂಪುಗೊಳ್ತವೆ. ನೀವು ಹಿಂದೆ ಅನುಭವಿಸಿದ ನೋವುಗಳು ನಿಮ್ಮನ್ನ ದುರ್ಬಲಗೊಳಿಸೋದಿಲ್ಲ, ಬದಲಾಗಿ ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡ್ತವೆ. ತಿಂಗಳ ಕೊನೆಯ ಭಾಗದಲ್ಲಿ ನಿಮ್ಮ ಸಾಮಾಜಿಕ ವಲಯದಲ್ಲಿ ಬದಲಾವಣೆ ಕಾಣಿಸ್ತವೆ. ಕೆಲವು ಜನರು ನಿಮ್ಮ ಜೀವನದಿಂದ ದೂರವಾಗ್ತಾರೆ, ಕೆಲವು ಹೊಸ ಜನರು ನಿಮ್ಮ ಜೀವನಕ್ಕೆ ಬರ್ತಾರೆ. ಆಶ್ಚರ್ಯಕರ ವಿಷಯ ಏನಪ್ಪಾ ಅಂತಂದ್ರೆ, ಹೊಸದಾಗಿ ಬರುವ ಜನರು ನಿಮ್ಮ ಭವಿಷ್ಯಕ್ಕೆ ಹೆಚ್ಚು ಉಪಯುಕ್ತರಾಗ್ತಾರೆ. ಈ ಸಮಯದಲ್ಲಿ ನಿಮ್ಮ ಮಾತಿನ ಶಕ್ತಿ ಹೆಚ್ಚಾಗ್ತದೆ. ನೀವು ಹೇಳುವ ವಿಚಾರಗಳಿಗೆ ಜನರು ಗಮನ ಕೊಡ್ತಾರೆ. ನಿಮ್ಮ ಅಭಿಪ್ರಾಯಕ್ಕೆ ಮೌಲ್ಯ ಕೂಡ ಸಿಗ್ತಾ ಹೋಗುತ್ತೆ. ನಿಮ್ಮ ವ್ಯಕ್ತಿತ್ವದ ಪ್ರಭಾವ ಹೆಚ್ಚಾಗುತ್ತೆ ವೀಕ್ಷಕರೇ. ಇದೇ ಸಮಯದಲ್ಲಿ ದೇವರ ಕೃಪೆಯು ನಿಮ್ಮ ಮೇಲೆ ವಿಶೇಷವಾಗಿ ಇರ್ತದೆ. ನೀವು ಪ್ರಾಮಾಣಿಕವಾಗಿ ಮಾಡಿದ ಕೆಲಸಗಳಿಗೆ ಉತ್ತಮ ಫಲ ದೊರೆತದೆ. ನಿಮ್ಮ ಒಳ್ಳೆಯ ಮನಸ್ಸಿಗೆ ಪ್ರತಿಫಲ ಕೂಡ ಸಿಗ್ತದೆ. ನೀವು ಯಾರಿಗೂ ಕೊಟ್ಟದ್ದನ್ನ ಬಯಸಿದ ಕಾರಣ ದೇವರು ನಿಮ್ಮ ದಾರಿಯನ್ನ ಸುಗಮಗೊಳಿಸ್ತಾರೆ. ಈಗ ಈ ವಿಡಿಯೋದಲ್ಲಿ ಆರಂಭದಲ್ಲಿ ಹೇಳಿದ್ದ ಶ್ರೀ ಕುಬೇರ ದೇವರ 2 ದೈವಿಕ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲ ಪರಿಹಾರ ಅಂದ್ರೆ, ಪ್ರತಿ ಶುಕ್ರವಾರ ಬೆಳಿಗ್ಗೆ ಕುಬೇರ ದೇವರ ಚಿತ್ರ ಅಥವಾ ವಿಗ್ರಹದ ಮುಂದೆ ತುಪ್ಪದ ದೀಪ ಹಚ್ಚಿ ನಂತರ ಭಕ್ತಿಯಿಂದ ಕುಬೇರ ಮಂತ್ರವನ್ನು ಜಪಿಸಬೇಕಾಗತ್ತೆ. ಈ ಪರಿಹಾರದಿಂದ ಧನಶಕ್ತಿ ಹೆಚ್ಚಾಗ್ತದೆ, ಮನೆಯಲ್ಲಿರುವ ನಕಾರಾತ್ಮಕತೆ ಕಡಿಮೆ ಆಗ್ತದೆ, ಆರ್ಥಿಕ ಸ್ಥಿರತೆ ಕೂಡ ಹೆಚ್ಚಾಗ್ತದೆ. ಇನ್ನು ಎರಡನೇ ಪರಿಹಾರ ಎಂದ್ರೆ, ಪ್ರತಿ ಗುರುವಾರ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಅನ್ನದಾನ ಮಾಡಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಹಾಯ ಮಾಡಬಹುದು. ಈ ದಾನ ಕಾರ್ಯದಿಂದ ಕುಬೇರ ದೇವರ ಆಶೀರ್ವಾದ ಹೆಚ್ಚಾಗ್ತದೆ, ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗ್ತದೆ, ಹಣದ ಹರಿವು ಕೂಡ ಉತ್ತಮವಾಗ್ತದೆ, ಕುಟುಂಬದಲ್ಲಿ ನೆಮ್ಮದಿ ಕೂಡ ನೆಲೆಸುತ್ತೆ ವೀಕ್ಷಕರೇ. ಒಟ್ಟಾರೆಯಾಗಿ ನೋಡಿದ್ರೆ ಜುಲೈ 2026 ಧನುರಾಶಿಯವರಿಗೆ ಸತ್ಯವನ್ನ ಅರಿಯುವ ತಿಂಗಳಾಗಿರುತ್ತದೆ. ನಿಮ್ಮ ಸುತ್ತಲಿರುವ ಜನರ ನಿಜವಾದ ಮುಖ ಗೊತ್ತಾಗುತ್ತೆ. ಹಿತಶತ್ರುಗಳ ಬಗ್ಗೆ ಸ್ಪಷ್ಟ ಅರಿವು ಸಿಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಮೂಡ್ತಾ ಹೋಗುತ್ತೆ. ಒಂದು ಮಹತ್ತರ ಘಟನೆ ನಿಮ್ಮ ಭವಿಷ್ಯದ ದಿಕ್ಕನ್ನ ಬದಲಾಯಿಸುತ್ತೆ. ದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳು ಕೂಡ ಆರಂಭವಾಗ್ತವೆ. ಆದ್ರಿಂದ ಈ ತಿಂಗಳಲ್ಲಿ ಆತ್ಮವಿಶ್ವಾಸವನ್ನ ಕಲ್ತ್ಕೊಳ್ಬೇಡಿ. ನಿಮ್ಮ ಗುರಿಯ ಮೇಲೆ ಗಮನವಿಡಿ. ಎಲ್ಲರನ್ನ ನಂಬುವ ಬದಲು ಸರಿಯಾದ ವ್ಯಕ್ತಿಯನ್ನ ಗುರುತಿಸಿ ದೇವರ ಮೇಲೆ ನಂಬಿಕೆಯನ್ನ ಇಡಿ. ನಿಮ್ಮ ಪರಿಶ್ರಮವನ್ನ ಮುಂದುವರಿಸಿ, ಯಶಸ್ಸು ನಿಮ್ಮ ಕಡೆಗೆ ಬರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಧನುರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಕುಬೇರಾಯ ನಮಃ ಎಂದು ಬರೆಯಿರಿ. ಜೊತೆಗೆ ಜೈ ಶನಿದೇವ ಅಥವಾ ಜೈ ಗುರುದೇವ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ಇಷ್ಟ ದೇವರ ಹೆಸರನ್ನು ಕೂಡ ಬರೆಯಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಗುರುದೇವ, ಜೈ ಕುಬೇರ ದೇವ. ನಮಸ್ಕಾರ ವೀಕ್ಷಕರು.